ಏ ಹಾಗಾದ್ರೆ ಇವ್ರು ಎಲ್ಲಾರು ನಮ್ಮ ಕನ್ನಡ ಸಾರಸ್ವತ ಲೋಕವನ್ನ ಶ್ರೀಮಂತಗೊಳಿಸಿದಂತ ಕವಿಗಳು. ಇವರಿಗೆ 8 ಮಂದಿಗೆ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯದಲ್ಲಿ ಕೊಡ್ತಕ್ಕ ಅತಿ ದೊಡ್ಡ ಪ್ರಶಸ್ತಿ ಯಾವಪ್ಪ ಅಂತಂದ್ರ ಜ್ಞಾನಪೀಠ ಪ್ರಶಸ್ತಿ. ಹಂಗಾರ ನಮ್ಮ ಕನ್ನಡದೊಳಗ ಮೊಟ್ಟ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತ ಕವಿ ವೆರಿ ಗುಡ್ ಇಲ್ಲಿದಾರ ಕುವೆಂಪು. ಅವ್ರ ಪೂರ್ಣ ಹೆಸರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಹಾ, ಅವರು ನಮ್ಮ ರಾಷ್ಟ್ರ ಕವಿ ಅಂತ ಕರೀತಾರೆ. ಹಂಗಾರೆ ಇವ್ರು ಮೊದಲಿಗರಾಗಿ ನಮ್ಮ ಕನ್ನಡ ಸಾಹಿತ್ಯದೊಳಗ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡವ್ರು. ಎರಡನೇದವರು ದ.ರಾ ಬೇಂದ್ರೆ. ಎರಡನೇದವ್ರು ಯಾರು? ದ.ರಾ ಬೇಂದ್ರೆ. ಅದು ಪೂರ್ಣ ಹೆಸರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದೂರಿನವ್ರ ಅಲ್ಲ ಅವ್ರು, ಇಲ್ಲೇ ಧಾರವಾಡದವ್ರು. ಎಲ್ಲವ್ರು ಇವ್ರ? ಧಾರವಾಡದವ್ರು ಇವ್ರು. ಇವರು ಕೂಡ ಎರಡನೇ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎರಡನೇ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಮಹಾಕವಿ. ಇನ್ನು ಮೂರನೇದವರು ಹಂಗಾರೆ ಇವರಿಗೆ ದ.ರಾ ಬೇಂದ್ರೆ ಅವರಿಗೆ ವರ ಕವಿ ಅಂತ ಕರೀತಾರೆ. ನಮಗ್ ವರ ಇದ್ದಂಗೆ ಇವ್ರು. ಹಂಗಾರ ಮೂರನೇದವರು ಶಿವರಾಮ್ ಕಾರಂತರು. ಹಂಗಾರ ಇವ್ರಿಗೆ ಕೆ ಶಿವರಾಮ್ ಕಾರಂತ್ ಅಂತ ಕರೀತಾರೆ. ಏನಂತ ಕರೀತಾರ? ಕೆ ಶಿವರಾಮ್ ಕಾರಂತ್. ಕೆ ಅಂದ್ರ ಕೋಟ, ಮಂಗಳೂರು ಅಂತ ಕಣ ದೊಡ್ಡ ಹೈವೇದಾಗ ಹೋಗ್ತಾನ ಇವ್ರ ಊರೈತಿ. ಕೋಟ ಶ್ರೀನಿವಾಸ್ ಕಾರಂತ್ ಇಲ್ಲೇ ತೊಡ್ ಕೋಟ ಶಿವರಾಮ್ ಕಾರಂತ್. ಇವರು ಕೂಡ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮೂರನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಕವಿ. ಎಷ್ಟು ಮಂದಿ ಹೇಳ ಈಗ? ಒಬ್ರು ಯಾರು? ಕುವೆಂಪು. ಎರಡನೇದವ್ರು ಯಾರು? ಯಾರ ವರ ಕವಿ ಯಾರ? ಬೇಂದ್ರೆ, ದ.ರಾ ಬೇಂದ್ರೆ. ಮೂರನೇದವರು ಕೋಟ ಶಿವರಾಮ್ ಕಾರಂತ್ ಅಥವಾ ಕೆ ಶಿವರಾಮ್ ಕಾರಂತ್. ಇನ್ನು ನಾಲ್ಕನೇದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಹಂಗಾರೆ ಇವ್ರಿಗೂ ಒಂದು ನಿಕ್ ನೇಮ್ ಐತಿ. ಏನಪ್ಪಾ ಅಂದ್ರ ಮಾಸ್ತಿ ಕನ್ನಡದ ಆಸ್ತಿ. ಏನಂತ ಕರೀತಾರೆ ಇವ್ರಿಗೆ? ಮಾಸ್ತಿ ಕನ್ನಡದ ಆಸ್ತಿ. ನಮ್ ಕನ್ನಡಕ್ಕೊಂದು ಆಸ್ತಿ ಇದ್ದಂಗ. ಇವರು ಕೂಡ ನಾಲ್ಕನೇ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ತಂದು ಕೊಟ್ರು. ಇನ್ನ ನಾಲ್ಕನೇದವ್ರದಾತು. ಐದನೇದವ್ರು ಯಾರಪ್ಪ ಅಂದ್ರ ನಿಮ್ಮ ಊರಿನ ಹೆಸರಿನ ಅವ್ರ ಅದಾರ. ನಿಮ್ಮೂರ ಅವ್ರ ಗೋಕಾಕ್. ಅವರ ವಿಕ್ರ ಗೋಕಾಕ್, ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ. ಇವರು 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಂತ ಮಹಾಕವಿ. ಇನ್ನು 6ನೇದವರು ಯು.ಆರ್. ಅನಂತಮೂರ್ತಿ. 6ನೇದವ್ರು ಯಾರು? ಡಾಕ್ಟರ್ ಯು.ಆರ್. ಅನಂತಮೂರ್ತಿ. ಇವರು 6ನೇ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಂತ ಮಹಾಕವಿ. ಇನ್ನು 7ನೇದವರು ಗಿರೀಶ್ ಕಾರ್ನಾಡ್. ಡಾಕ್ಟರ್ ಗಿರೀಶ್ ಕಾರ್ನಾಡ್ ಸಿನಿಮಾದಾಗತ್ತು ಈ ಆಕ್ಟಿಂಗ್ ಮಾಡ್ಯಾರ ಇವ್ರ. ಮತ್ತ ಕೆಲವೊಂದು ನಿರ್ದೇಶಕರು ಅದಾರ. ಸಿನಿಮಾ ನಿರ್ದೇಶಕರು ಹೌದು. ಗಿರೀಶ್ ಕಾರ್ನಾಡ್ ನಿರ್ದೇಶಕರು ಹೌದು. ಇಲ್ಲಲ್ರಿ? ಇವ್ರಿಗೆ ನಾ ಹೇಳ್ತೀನಿ ಯಾರು ಅದಾರು ಯಾರು ಹೋಗ್ಯಾರ ಅನ್ನೋದು. ಬರೀ ಸರ. ಇನ್ನ ಲಾಸ್ಟ್ ಕೊನೆಯದಾಗಿ 8ನೇದವ್ರು ಯಾರಪ್ಪ ಅಂತಂದ್ರ ಚಂದ್ರಶೇಖರ್ ಕಂಬಾರ್ ಅವರು. ಹಂಗಾರೆ ಚಂದ್ರಶೇಖರ್ ಕಂಬಾರ್ ಅವರು ಇಲ್ಲೇ ಹುಕ್ಕೇರಿ ತಾಲೂಕಿನ ಗೊಡಗೇರಿ ಅವರು. ಹೌದಲ್ಲ? ಹಂಗಾರೆ ಈ 8 ಜನ ನಮ್ಮ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿ